ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟ್ರೈ ಕುಕಿಂಗ್. ಫ್ರೆಂಡ್ಸ್, ನಾನು ಇವತ್ತು ನವಣೆ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. 1 ಕಪ್ಪು ನವಣೆನ ಈ ರೀತಿಯಲ್ಲಿ ಬೌಲಲ್ಲಿ ಹಾಕೋಣ. ಅರ್ಧ ಕಪ್ಪಿನಷ್ಟು ಇದಕ್ಕೆ ಅಕ್ಕಿ ಕೂಡ ತೊಗೋತಾ ಇದ್ದೀನಿ. ಇದು ದೋಸೆ ಅಕ್ಕಿ. ಹಾಗೆ 1/4 ಕಪ್ಪಿನಷ್ಟು ಹೆಸರು ಬೇಳೆ, ಹಾಗೆ 1/4 ಕಪ್ಪಿನಷ್ಟು ನಾನಿಲ್ಲಿ ತೊಗರಿ ಬೇಳೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಮತ್ತು 4 ಚಮಚದಷ್ಟು ಉದ್ದಿನಬೇಳೆ ಸೇರಿಸಬೇಕು. ಮತ್ತು 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲನೂ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ವಾಶ್ ಮಾಡ್ಕೊಳ್ಳೋಣ. ಚೆನ್ನಾಗಿ 3ರಿಂದ 4 ಬಾರಿ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ವಾಶ್ ಆದ ನಂತರ ಈ ನೀರನ್ನ ಸ್ಟ್ರೈನ್ ಮಾಡಿಬಿಟ್ಟು ಹೊಸ ನೀರನ್ನ ಹಾಕಿ ಇದನ್ನು 3ರಿಂದ 4 ಅವರ್ ಇದೇ ರೀತಿನ ನೆನೆಸಕ್ಕೆ ಬಿಡೋಣ. ನೋಡಿ, ಈಗ 3ರಿಂದ 4 ಗಂಟೆ ಆಗಿದೆ ಕಾಲ. ಈಗ ಚೆನ್ನಾಗಿ ಬೇಳೆ ನೆಂದಿದೆ. ಈಗ ಮಿಕ್ಸಿ ಜಾರ್ಗೆ ಹಾಕೋಣ. ಇದನ್ನು ಚೆನ್ನಾಗೆ ರುಬ್ಕೊಳ್ಳೋಣ. ಈ ರೀತಿಯಾಗಿ ಜಾರ್ ತೊಗೊಂಡು ಇದನ್ನು ನಾನು ಸಣ್ಣದಾಗಿ ರುಬ್ಕೋತಾ ಇದ್ದೀನಿ. ಈಗ 1 ಇಂಚಿನಷ್ಟು ಶುಂಠಿ ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ನಾನು ನೆನೆಸಿದಂಥ ಮೆಣಸಿನಕಾಯಿ ಕೂಡ ಸೇರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಫೈನ್ ಪೇಸ್ಟಾಗಿ ರುಬ್ಕೋಬೇಕು. ನೋಡಿ, ನಮ್ಮ ದೋಸೆ ಬ್ಯಾಟ್ರಿ ಈಗ ರೆಡಿ ಇದೆ. ನುಣ್ಣಗೆ ರುಬ್ಬಿದೆ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ರೀತಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೆ ಹಾಗೆ ಮಿಕ್ಸಿ ತೊಳೆದಂಥ ನೀರು ಕೂಡ ಇದಕ್ಕೆ ಸೇರಿಸೋಣ. ಯಾಕಂದರೆ ತುಂಬಾ ಗಟ್ಟಿ ಇದೆ ಹಿಟ್ಟು. ಅದಕ್ಕಾಗಿ ನಾನು ಇಲ್ಲಿ ಮಿಕ್ಸಿ ತೊಳೆದಿರೋಂಥ ನೀರು ಕೂಡ ಸೇರಿಸಿದ್ದೀನಿ. ಈಗ ಸೌಟು ತೊಗೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಸೋಡಾ ಗಿಡ ಏನೂ ಹಾಕ್ತಿಲ್ಲ ಫ್ರೆಂಡ್ಸ್. ಹಾಗೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇನ್ನೂ ಚೂರು ನೀರು ಹಾಕಿಬಿಟ್ಟು ತುಂಬ ಗಟ್ಟಿ ಇತ್ತು ಕನ್ಸಿಸ್ಟೆನ್ಸಿ. ನೋಡ್ತಾ ಇದ್ದೀರಾ. ಇದು ಒಂದು 10 ನಿಮಿಷ ಹೀಗೆ ಕ್ಲೋಸ್ ಮಾಡಿ ಇಡೋಣ. ನಿಮಗೆ ಬೇಕಂದರೆ ಇದಕ್ಕೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿದೆ. ಹೆಚ್ಚಿದಂಥ ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಬೇರೆ ಹಾಕ್ಕೊಂಡು ನೀವು ಇದ್ರ ರೀತಿನ ದೋಸೆ ಕೂಡ ಹಾಕ್ಕೋಬೋದು. ಈಗ ತವಾ ಕೂಡ ಬಿಸಿಯಾಗಿದೆ. ನೋಡಿ, ಬ್ಯಾಟ್ರು ಸ್ವಲ್ಪ ಥಿಕ್ ಅನಿಸ್ತಾ ಇದೆ. ಅದಕ್ಕೆ ನಾನು ಇನ್ನೊಂದು ಅರ್ಧ ಲೋಟದಷ್ಟು ನೀರು ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ, ಈಗ ಪರ್ಫೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ. ತವಾ ಮೇಲೆ ಒಂಚೂರು ನೀರನ್ನ ಈ ಥರ ಸ್ಪ್ರಿಂಕಲ್ ಮಾಡಿಬಿಟ್ಟು ಟಿಶ್ಯೂ ಪೇಪರ್ ಅಥವಾ ಬಟ್ಟೆನ ತೊಗೊಂಡು ಈ ರೀತಿ ಒರೆಸೋಣ. ಈ ರೀತಿ ದೋಸೆ ಹಾಕಿಬಿಟ್ಟು ಚೆನ್ನಾಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ದೋಸೆ. ಇದರ ಮೇಲೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು 2 ಬದಿನೂ ಚೆನ್ನಾಗೆ ಗೋಲ್ಡನ್ ಬ್ರೌನ್ವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಗರಿ ಗರಿಯಾಗೂ ಕೂಡ ಬಂದಿದೆ. ನೀವು ನೋಡ್ತಾ ಇರ್ಬೋದು. ದೋಸೆ ತೆಗಿಬೇಕಾದ್ರೆ ಅನ್ನಿಸ್ತಾ ಇದೆ ಎಷ್ಟು ಗರಿಯಾಗಿದೆ ಅಂತ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್. ಡಯಾಬಿಟಿಕ್ ಪೇಷಂಟ್ಸ್ಗಂತೂ ತುಂಬಾ ಒಳ್ಳೆಯದು. ಈ ರೀತಿಯಾಗಿ ನಾವು ಮನೆಯಲ್ಲೇ ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ನ ಮನೇಲಿ ಮಾಡಿಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಕೂಡ. ನೋಡಿ, ಎಷ್ಟು ಗರಿ ಗರಿ ಬಂದಿದೆ ನಮ್ಮ ದೋಸೆ. ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡಿ. ಫ್ರೆಂಡ್ಸ್, ನಿಮಗೆ ನನ್ನ ರೆಸಿಪಿ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಮಾಡಿ. ಹಾಗೆ ಕಮೆಂಟ್ಸ್ ಮೂಲಕ ಹೇಗಿತ್ತು ಅಂತ ರೆಸಿಪಿ ಹೇಳಿ.